ನಮಸ್ಕಾರ ವೀಕ್ಷಕರೇ. ಆರೋಗ್ಯವಂತ ಮನುಷ್ಯನನ್ನು ಕಾಡಲು ರೋಗಗಳು ಸದಾ ಹೊಂಚು ಹಾಕುತ್ತಾ ಇರುತ್ತವೆ. ಆರೋಗ್ಯ ಕಾಪಾಡಿಕೊಳ್ಳಲು ಬೇಕು ಉತ್ತಮವಾದಂಥ ಸಂಗಾತಿ. ಆ ಸಂಗಾತಿಯೇ ಆಯುರ್ವೇದ. ಈ ಆಯುರ್ವೇದಕ್ಕೆ ಸಂಗಾತಿಯೇ ನಮ್ಮ ಈ ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಇವತ್ತಿನ ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್ ಕಿಶೋರ್ ಅವರೇ, ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಆಯುರ್ವೇದ ಎಷ್ಟೋ ವರ್ಷಗಳಿಂದ ಶತಮಾನಗಳಿಂದ ಇದೆ, ತುಂಬಾ ಲಾಭದಾಯಕವಾಗಿದೆ, ಪರಿಣಾಮಕಾರಿ ಇದೆ ಅಂತೆಲ್ಲ ಕೇಳ್ಪಟ್ವಿ. ಹಾಗಿದ್ರೂ ಶ್ರೀಸಾಮಾನ್ಯ ಯಾಕೆ ಈ ಆಯುರ್ವೇದನ ಪಾಲಿಸಬೇಕು, ಯಾಕೆ ಈ ಆಯುರ್ವೇದ ಪದ್ಧತಿಯನ್ನು ಒಪ್ಕೊಬೇಕು ಅಂತ ತಿಳಿಸ್ತೀರಾ? ಖಂಡಿತವಾಗ್ಲೂ ಪ್ರತಿಯೊಬ್ಬ ಹೇಗೆ ಅವನ ದೇಶವನ್ನ, ಅವನ ತಾಯಿಯನ್ನ ಪ್ರೀತಿಸ್ತಾನೆ, ಹಾಗೇನೆ ಪ್ರತಿಯೊಬ್ಬ ಭಾರತೀಯರದ್ದೇ ಚಿಕಿತ್ಸೆ ಪದ್ಧತಿ ಆಯುರ್ವೇದವನ್ನ ಪ್ರೀತಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ಅತ್ಯಂತ ಸೂಕ್ತ ಮತ್ತು ಅವಶ್ಯಕ ಅಂತ. ಆಯುರ್ವೇದ ನಮ್ಮದು ಕಂಡ್ರಿ, ನಮ್ಮ ದೇಶದ್ದು, ನಮ್ಮ ನೆಲದ್ದು, ಭಾವನಾತ್ಮಕವಾಗಿ ಭೌಗೋಳಿಕವಾಗಿ ನಮ್ಮನ್ನು ಆವರಿಸ್ಕೊಂಡಿರತಕ್ಕಂತಹ ಒಂದು ಚಿಕಿತ್ಸಾತ್ಮಕ ಶಾಸ್ತ್ರ. ಬರೀ ವಿಜ್ಞಾನ ಅಷ್ಟೇ ಅಲ್ಲ, ಬರೀ ಶಾಸ್ತ್ರ ಅಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಅನೇಕ ಶತಮಾನಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಹೇಗಿರಬೇಕು, ಅವನು ಯಾವ ರೀತಿ ಇರಬೇಕು, ಪ್ರತಿಯೊಬ್ಬ ಮನುಷ್ಯನ ಜೀವನ ಶೈಲಿ ಯಾವ ರೀತಿಯಾಗಿರಬೇಕು, ದಿನಚರ್ಯೆ ಹೇಗಿರಬೇಕು, ಋತುಚರ್ಯೆ ಹೇಗಿರಬೇಕು, ಹುಟ್ಟಿನಾಗಿನಿಂದ ಸಾವಿನ ತನಕ ಒಬ್ಬ ಮನುಷ್ಯ ಆರೋಗ್ಯಕರವಾದಂತಹ ಅರ್ಥಪೂರ್ಣವಾದಂತಹ ಆಯುಷ್ಯವನ್ನು ಹೇಗೆ ಕಳಿಬೇಕು ಅಂತ ಬೇರೆ ಇನ್ನು ಯಾವ ವೈದ್ಯಕೀಯ ಪದ್ಧತಿ ಇಷ್ಟು ಸಮಂಜಸವಾಗಿ ಹೇಳಬಲ್ಲದು. ಸೊ ಹೀಗಾಗಿ ಆಯುರ್ವೇದವನ್ನು ಹೆಚ್ಚಾಗಿ ಗೌರವಿಸಬೇಕು, ಪೂಜಿಸಬೇಕು, ಪೋಷಿಸಬೇಕು, ಪಾಲಿಸಬೇಕು. ಅಷ್ಟೇ ಅಲ್ಲದೆ ಈ ಹಿಂದೆ ಹೇಳಿರ್ತಕ್ಕಂತಹ ಆಯುರ್ವೇದ ಸೂತ್ರಗಳು ಎಲ್ಲೂ ಮಾಸಿ ಹೋಗಿಲ್ಲ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಅನೇಕ ವಿಷಯಗಳು ಬರ್ತವೆ, ಆ ಕಾಲಕ್ಕೆ ಹೆಚ್ಚು ಪ್ರಚಲಿತದಲ್ಲಿರುತ್ತೆ, ಕಾಲಕ್ರಮೇಣ ನಶಿಸಿ ಹೋಗುತ್ತೆ. ಏನಾದರೂ ಅದರಲ್ಲಿ ಸತ್ವ ಇರಲೇಬೇಕಲ್ವ. ಹಿಂದೆ ಇದ್ದಿದ್ದು ಇವತ್ತಿಗೂ ನಾವು ಒಪ್ಕೊಳ್ಬೇಕು ಅಂದರೆ ಅದರಲ್ಲಿ ತಾಕತ್ತು ಇರಬೇಕು, ದಮ್ ಇರಬೇಕು, ಸತ್ವ ಇರಬೇಕು. ಆಗಷ್ಟೇ ನಾವು ಅದನ್ನು ವೈಜ್ಞಾನಿಕವಾಗಿ ಹಾಗೆಯೇ ಪಾರಂಪರಿಕವಾಗಿ ಒಂದು ವೈದ್ಯಕೀಯ ಪದ್ಧತಿಯನ್ನು ಒಪ್ಕೊಳ್ಬೇಕು ಅಂದರೆ ಅದರಲ್ಲಿ ಅನೇಕವಾದಂತಹ ಶಕ್ತಿ ಇರಬೇಕು. ಭಾರತೀಯರದ್ದೇ ಚಿಕಿತ್ಸಾ ಪದ್ಧತಿಯಾದಂತಹ ಆಯುರ್ವೇದ ಭಾರತದಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಹೊಂದಬೇಕಿತ್ತು, ಆದರೆ ಇನ್ನೂ ಕಾಲ ಮಿಂಚಿಲ್ಲ. ಅನೇಕರು ಅನ್ಯ ದೇಶೀಯರು ಇದರ ಬಗ್ಗೆ ಗಮನವನ್ನು, ಒಲವನ್ನು ತೋರಿಸಿದ ಮೇಲೆ ನಾವು ಕೂಡ ಕಣ್ಣನ್ನು ಬಿಟ್ಟಿದ್ದೇವೆ, ಎಚ್ಚರಗೊಂಡಿದ್ದೇವೆ. ಅನೇಕವಂತಹ ಸಂಶೋಧನೆಗಳನ್ನು ಇದರಲ್ಲಿ ಮಾಡ್ತಾ ಇದ್ದೇವೆ. ಟ್ರೆಡಿಷನ್ ಮೀಟಿಂಗ್ ವಿತ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೀವಿ, ಆಧುನಿಕ ಶಾಸ್ತ್ರ ಮತ್ತು ಈ ಸನಾತನ ಸಂಪ್ರದಾಯಗಳ ನಡುವೆ ಇರತಕ್ಕಂತಹ ಅವಿನಾಭಾವ ಸಂಬಂಧ, ನಂಟು ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡಿದ್ದೀವಿ. ಹೀಗಾಗಿ ಆಯುರ್ವೇದವನ್ನು ನಮ್ಮ ಚಿಕಿತ್ಸಾ ಪದ್ಧತಿಯನ್ನು ಪರಿಗಣನೆ ಮಾಡಿ ನಾವು ಅದನ್ನು ಪೋಷಿಸಬೇಕು. ಯೂನಿವರ್ಸಿಟಿಲಿ ಹುಟ್ಟಲಿಲ್ಲ, ಇದು ಅಡುಗೆ ಮನೆಯಲ್ಲಿ ನಮ್ಮ ಅಜ್ಜಂದರ ಕೈಯಲ್ಲಿ ಹುಟ್ಟಿರ್ತಕ್ಕಂಥ ಆಯುರ್ವೇದ ಅತ್ಯಂತ ಅರ್ಥಪೂರ್ಣವಾದದ್ದು, ಭಾವಪೂರ್ಣವಾದದ್ದು ಮತ್ತು ಸಮರ್ಪಕವಾಗಿ ಸಮಂಜಸವಾದದ್ದು ಅಂತಕ್ಕಂಥದ್ದನ್ನು ಹೇಳ್ಬೋದು. ಕಿಶೋರ್ ಅವರೇ, ಆಯುರ್ವೇದದ ಪ್ರಾಮುಖ್ಯತೆಯನ್ನು ಹಾಗೆ ಶ್ರೀಸಾಮಾನ್ಯ ಆಯುರ್ವೇದ ಪದ್ಧತಿಯನ್ನು ಏನಕ್ಕೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಅಷ್ಟೇ ಅಲ್ಲದೆ ಈ ಆಯುರ್ವೇದ ಪದ್ಧತಿ ನಮ್ಮದು ಅಂದರೆ ನಮ್ಮ ದೇಶದ್ದು ಅನ್ನೋ ಒಂದು ಜಾಗೃತಿ ಕೂಡ ಮೂಡಿಸಿದ್ರ, ತುಂಬ ಸಂತೋಷ. ಡಾಕ್ಟ್ರೆ, ಈಗ ಈ ಹಸಿವೆ ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆದ್ರೂ ತುಂಬ ಸಮಸ್ಯೆಗಳು ಬರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಹಸಿವೆ ಬಹಳ ಪ್ರಮುಖವಾದಂಥ ಒಂದು ಅಂಶ. ಏಕೆಂದರೆ ಆಹಾರ ಮನುಷ್ಯನ ಬೆಳವಣಿಗೆಗೆ, ರಸರಕ್ತಾದಿಗಳ ವೃದ್ಧಿಗೆ ಅತ್ಯಂತ ಅವಶ್ಯಕವಾದಂಥ ಒಂದು. ಯಾವಾಗ ನಾವು ಜೀರ್ಣ ಪ್ರಕ್ರಿಯೆ ಸರಿಯಾಗಿರೋದಿಲ್ವೋ ಅಥವಾ ಹಸಿವೆ ಚೆನ್ನಾಗಿ ಆಗೋದಿಲ್ವೋ, ಇಷ್ಟೆಲ್ಲ ಕಷ್ಟಪಟ್ಟು ಏನು ಉಪಯೋಗ ಅಂತಕ್ಕಂಥದ್ದು. ಹೀಗಾಗಿ ಇವತ್ತಿನ ಮನೆ ಮದ್ದಿನಲ್ಲಿ ಹಸಿವೆ ಆಗದಿದ್ದರೆ ಯಾವೊಂದು ರೀತಿ ಚೆನ್ನಾಗಿ ಹಸಿವೆ ಆಗಲಿಕ್ಕೆ ಮನೆ ಮದ್ದನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಹಿರಿಯರು ಹೇಳೋ ಹಾಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಪ್ರತಿಯೊಬ್ಬರೂ ಹೊಟ್ಟೆಗಾಗಿ ಕೆಲಸ ಮಾಡುವಾಗ ಹಸಿವು ಆಗದೇ ಇರತಕ್ಕಂಥದ್ದು ಖಂಡಿತವಾಗಲೂ ಒಂದು ನೈಸರ್ಗಿಕ ಪ್ರಕ್ರಿಯೆ ಅಲ್ಲ. ಸೊ ಪ್ರತಿಯೊಬ್ಬರಿಗೂ ಹಸಿವು ಆಗಬೇಕು, ಸಮರ್ಪಕವಾದಂಥ ರೀತಿಯಿಂದ ಆಹಾರ ಸೇವನೆ ಮಾಡಬೇಕು, ಅದು ರಸ ರಕ್ತಾದಿಗಳಾಗಬೇಕು. ಹೀಗಾಗಿ ಜೀವನ ಆರೋಗ್ಯಕರವಾದಂಥ ರೀತಿಯಿಂದ ಮುಂದೆ ಸಾಗಬೇಕು ಅಂತ. ಕೆಲವೊಬ್ಬರಿಗೆ ಹಸಿವು ಆಗೋದಿಲ್ಲ ಅಂತಕ್ಕಂಥದ್ದಾದಾಗ ಯಾವ ರೀತಿಯಾಗಿ ತಮ್ಮ ಹಸಿವೆಯನ್ನು ಅಥವಾ ಜಠರಾಗ್ನಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರದೀಪ್ತಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಚಿಕ್ಕ ಮನೆ ಮದ್ದನ್ನು ನೋಡೋಣ. ಈ ಮನೆ ಮದ್ದು ಬರೀ ಹಸುವಾಗದಿದ್ದಾಗ ಮಾಡ್ತಕ್ಕಂಥ ಒಂದು ಪೇಯ ಅಷ್ಟೇ ಅಲ್ಲ, ಅದರ ಜೊತೆಗೆ ಆಹಾರ ಸೇವನೆ ಮಾಡಿದ್ದು ರುಚಿ ಸಿಕ್ಕಿಲ್ಲ ಅಂದರೂ ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ
ನಮ್ಮ ರುಚಿಯನ್ನು ಜಾಸ್ತಿ ಮಾಡ್ಕೊಳ್ಳೋಂಥ ದೃಷ್ಟಿಕೋನದಲ್ಲಿ ಅನುಕೂಲ ಮತ್ತು ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಈ ಪೇಯವನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳುವಾಗ ಸರಳವಾಗಿ ನಮಗೆ ಬೇಕಾಗಿರ್ತಂತಹ ದ್ರವ್ಯಗಳೇನೆಂದರೆ ಪುದೀನ, ನಿಂಬೆಹಣ್ಣು, ಶುಂಠಿ, ಏಲಕ್ಕಿ, ಸೈಂಧವ ಲವಣ ಇಷ್ಟು ಪದಾರ್ಥಗಳಿದ್ದರೆ ಈ ಪೇಯವನ್ನು ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಮಾಡ್ಬೋದು. ಪುದೀನವನ್ನು ನೀರು ಜೊತೆ ಹಾಕಿ ಫೈನ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಫೈನ್ ಜ್ಯೂಸನ್ನು ಮಾಡೋಣ. ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಜ್ಯೂಸ್ ಮಾಡ್ಕೊಳ್ಬೇಕು. ಪುದೀನ ರಸಕ್ಕೆ ಶುಂಠಿ ರಸ, ನಿಂಬೆ ರಸ ಮತ್ತು ಏಲಕ್ಕಿ ಉಪ್ಪನ್ನು ಹಾಕಬೇಕು. ಅದಕ್ಕಿಂತ ಮುಂಚೆ ಉಪ್ಪನ್ನು ಮತ್ತು ಏಲಕ್ಕಿ ಪುಡಿಯನ್ನು ಕುಟ್ಟಿ ಫೈನ್ ಪೌಡರ್ನ ಮಾಡ್ಕೋಬೇಕು. ಸೂಕ್ಷ್ಮ ಪುಡಿಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಆಗುತ್ತೆ. ಸುಮಾರು ಅರ್ಧ ಚಮಚದಷ್ಟು ಸೈಂಧವ ಲವಣ ಮತ್ತು 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಉಪಯೋಗ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ. ಇದಕ್ಕೆ ಯಾವುದೇ ರೀತಿಯಂತಹ ಫಿಲ್ಟ್ರೇಷನ್ ಮಾಡಿ ಕಸವನ್ನು ಬಿಸಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಪುದೀನವನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ರೆ ಬೇರೆ ಎಲ್ಲವೂ ಕ್ಲೀನಾಗೇ ಇರುತ್ತೆ. ಧೈರ್ಯವಾಗಿ ಆ ನಾರಿನಾಂಶದ ಜೊತೆಗೆ ಸೇವನೆ ಮಾಡ್ಬೋದು. ಹೀಗಾಗಿ ಈಗ ಪುದೀನ ನೀರಲ್ಲಿ ಹಾಕಿ ನಾವು ರಸವನ್ನು ತೆಗೆದಿಟ್ಕೊಂಡಿದ್ದೀವಿ. ಇದಕ್ಕೆ ಸುಮಾರು 2 ರಿಂದ 3 ಚಮಚದಷ್ಟು ಶುಂಠಿ ರಸವನ್ನು ಹಾಕ್ತಾ ಇದ್ದೀನಿ. ಜಠರಾಗ್ನಿಯನ್ನು ಸಮರ್ಪಕವಾಗಿ ಪ್ರದೀಪ್ತ ಮಾಡುತ್ತೆ ಶುಂಠಿ. ಹಾಗೆಯೇ ನಿಂಬೆ ರಸವನ್ನು ಕೂಡ ಹಾಕ್ತಿದ್ದೀನಿ. ಸುಮಾರು 3 ಚಮಚದಷ್ಟು ನಿಂಬೆ ರಸ ಹಾಕ್ತಿದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಏನು ಪುಡಿ ನಾವು ಮಾಡಿ ಇಟ್ಕೊಂಡಿದ್ದೀವಿ, ಉಪ್ಪು ಮತ್ತು ಏಲಕ್ಕಿ, ಅರ್ಧ ಚಮಚದಷ್ಟು ಈ ಪುಡಿಯನ್ನು ಹಾಕಿ ಸುಮಾರು 2-3 ನಿಮಿಷ ಸರಿಯಾಗಿ ಇದನ್ನು ಕಲಕ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ ಆಗುತ್ತೆ. ಈಗ ಇದು ಕುಡಿಲಿಕ್ಕೆ ಸಿದ್ಧ ಇದೆ. ಅತ್ಯಂತ ಹೆಚ್ಚಿನ ಒಂದು ರೀತಿಯಿಂದ ನೈಸರ್ಗಿಕವಾಗಿ ಒಬ್ಬ ಮನುಷ್ಯನಿಗೆ ಹಸಿವೆಯನ್ನು ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ ರುಚಿಯನ್ನು ಕೂಡ ಸ್ವಾದಿಷ್ಟ ಬೇರೆ ಆಹಾರವನ್ನು ಸೇವನೆ ಮಾಡಿದಾಗ ಅದರ ರಸಗಳ ಆಸ್ವಾದನೆಯನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಈ ಪೇಯ ಹಿರಿಯೊಟ್ಟಿಗೆ ಕೆಲಸ ಮಾಡುತ್ತೆ. ಜೀರ್ಣ ಪ್ರಕ್ರಿಯೆಗೆ ಮನೆ ಔಷಧ ಮಾಡಲು ಬೇಕಾಗುವ ಪದಾರ್ಥಗಳು: ಪುದೀನ, ನಿಂಬೆ ರಸ, ಶುಂಠಿ, ಏಲಕ್ಕಿ, ಸೈಂಧವ ಲವಣ. ಮಾಡುವ ವಿಧಾನ: ಪುದೀನವನ್ನು ನೀರಿನ ಜೊತೆ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಪುದೀನ ರಸಕ್ಕೆ ಪುಡಿ ಮಾಡಿದ ಏಲಕ್ಕಿ ಮತ್ತು ಸೈಂಧವ ಲವಣವನ್ನು ಅರ್ಧ ಚಮಚ ಹಾಕಿ. 2 ರಿಂದ 3 ಚಮಚ ನಿಂಬೆ ರಸ ಹಾಕಿ. 2 ರಿಂದ 3 ಚಮಚ ಶುಂಠಿ ರಸ ಹಾಕಿ 3 ನಿಮಿಷ ಚೆನ್ನಾಗಿ ಕಲಸಿ. ನಂತರ ಈ ರಸವನ್ನು ಕುಡಿದರೆ ನೈಸರ್ಗಿಕವಾಗಿ ಹಸಿವು ಹೆಚ್ಚಾಗುತ್ತದೆ. ಈಗ ನಮ್ಮ ಮುಂದಿನ ಮನೆ ಮದ್ದು ಏನಿರ್ಬೋದು ಅಂತ ನೀವೆಲ್ಲ ಕುತೂಹಲದಿಂದ ಕಾಯ್ತಿರ್ಬೋದು. ಏನಂದ್ರೆ ಈಗ ತೇಗಿನ ಸಮಸ್ಯೆ ಅಂತ ಏನು ಕರಿತೀವಿ, ಅದಕ್ಕೆ ಮನೆ ವೈದ್ಯ ಹೇಗೆ ತಯಾರಿಸೋದು ಅಂತ ನೋಡೋಣ. ವಿಶೇಷವಾಗಿ ತೇಗು ಒಂದು ಕೂಡಲೇ ಎಲ್ಲರಿಗೂ ಬೇಡವಾದಂಥ ಒಂದು ಪರಿಸ್ಥಿತಿ. ಆಹಾರ ಸೇವನೆ ಮಾಡಿದ್ದು ಬರ್ತಕ್ಕಂಥದ್ದು ಒಂದು, ಅಥವಾ ಏನು ಆಹಾರ ಸೇವನೆ ಮಾಡದಿದ್ರೂ ದೀರ್ಘಕಾಲೀನವಾದಂಥ ಅಜೀರ್ಣದಿಂದ ಬರ್ತಕ್ಕಂಥದ್ದೊಂದು, ಈ ಹಿಂದೆ ಆಹಾರ ಸೇವನೆ ಮಾಡಿದ್ದು ಪಚನವಾಗಲಿಕ್ಕಿಂತ ಮುಂಚೆ ಮರು ಆಹಾರ ಸೇವನೆ ಮಾಡಿದ್ರೆ ಬರ್ತಕ್ಕಂಥದ್ದೊಂದು, ಅಥವಾ ವಿಶೇಷವಾಗಿ ಅತ್ಯಂತ ಗುರು ಆಹಾರ ಅಂತ ಹೇಳ್ತೀವಿ, ಅಥವಾ ಪಚನವಾಗಲಿಕ್ಕಿಂತ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಿದಾಗ ಬರ್ತಕ್ಕಂಥ ಸಮಸ್ಯೆ ತೇಗಾಗಿರ್ಬೋದು. ಸೊ ಇದಕ್ಕೆ ಯಾವ ಒಂದು ರೀತಿಯಾಗಿ ನಾವು ಮನೆಮದ್ದನ್ನು ಪ್ರಯೋಗವನ್ನು ಮಾಡ್ಬೋದು ಅಂತ ನೋಡಿದಾಗ ಫಸ್ಟ್ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಹಾಲು. ಸೊ ಪರಿಶುದ್ಧವಾದಂಥ ಹಾಲು, ಕೆಂಪು ಕಲ್ಲು ಸಕ್ಕರೆ, ಒಣಶುಂಠಿಯ ಪುಡಿ, ಈ ಮೂರನ್ನು ತೆಗೆದುಕೊಂಡ್ರೆ ಈ ಸರಳವಾದ ಪೇಯವನ್ನು ಮಾಡ್ಬೋದು. ಸೊ ಯಾವ ರೀತಿಯಾಗಿ ಈ ಪೇಯವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟು ಹಾಲನ್ನು ತಗೊಂಡು ಅದು ಚೆನ್ನಾಗಿ ಕಾಯತಕ್ಕಂಥದ್ದನ್ನು, ಸೊ ಹಾಲು ಚೆನ್ನಾಗಿ ಕುದ್ದ ನಂತರ ಬೇರೆ ದ್ರವ್ಯಗಳನ್ನು ಹಾಕ್ತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಹರಿಸ್ತಕ್ಕಂಥದ್ದು ಬಹಳ ಒಂದು ಪ್ರಮುಖವಾದಂಥ ಒಂದು ಅಂಶ ಆಗುತ್ತೆ. ಹಾಲನ್ನು ಅಮೃತಕ್ಕೆ ಸಮ ಅಂತ ಹೇಳ್ತೀವಿ ನೋಡಿ. ಅನೇಕ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿಗೆ ಹಾಲು ಅತ್ಯಂತ ಎಫೆಕ್ಟಿವ್ ಅಥವಾ ಪರಿಣಾಮಕಾರಿಯಾದಂಥ ಔಷಧಿ ಆಗುತ್ತೆ. ಅಂದರೆ ತಪ್ಪಾಗಲಾರದು. ಸೊ ಯಾವುದೇ ಸಮಸ್ಯೆ ಇರಲಿ ಅತ್ಯಂತ ಸುಲಭವಾಗಿ ಪಚನವಾಗ್ತಕ್ಕಂಥ ಆಹಾರ ಅಂದರೆ ಹಾಲು ಅಂತ ಹೇಳ್ತೀವಿ. ಈ ಹಾಲು ಸಿಂಪಲ್ ಫಾರ್ಮುಲೇಷನ್ಸಲ್ಲಿ ಅಂದರೆ ಚಿಕ್ಕ ಪುಟ್ಟ ಮಾರ್ಪಾಡುಗಳೊಂದಿಗೆ ದ್ರವ್ಯಗಳನ್ನು ಬೆರೆಸಿದಾಗ ಕೆಲಸ ಮಾಡುತ್ತೆ. ಆಚಾರ್ಯರು ಹೇಳ್ತಾರೆ ಪ್ರತಿಯೊಂದು ದ್ರವ್ಯವೇ ಅಂತ. ಸೊ ಹಾಲು ಎಷ್ಟು ಮಹತ್ವ ಅಂತ ಹೇಳ್ತೀವಿ,
ಆಯುರ್ವೇದದಲ್ಲಿ ದ್ರವ್ಯದ ಒಂದು ಉಲ್ಲೇಖವನ್ನು ಹೇಳಿದಾಗ ಕುದುರೆ ಬಾಲದ ಜುಟ್ಟು ಕೂಡ ಒಂದು ವಿಶಿಷ್ಟವಾದಂತಹ ದ್ರವ್ಯ. ಚೆನ್ನಾಗಿ ಕಾದ ಹಾಲಿಗೆ 1 ಚಮಚದಷ್ಟು ಕೆಂಪು ಕಲ್ಲು ಸಕ್ಕರೆ, ಹಾಗೆಯೇ 1 ಚಮಚದಷ್ಟು ಒಣಶುಂಠಿಯ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಕಬೇಕು. ಸೊ ಉಕ್ಲಿಕ್ಕಿಂತ ಮುಂಚೆ ಬಿಡಬಾರ್ದು, ಕಲಕ್ತಾ ಇರಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಅತ್ಯಂತ ಸುಲಭ ಹಾಗೆಯೇ ಪರಿಣಾಮಕಾರಿಯಾದಂತಹ ಮನೆ ಮದ್ದು ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಂಥವರು ಯಾವುದೇ ಸಂದರ್ಭದಲ್ಲಿ ಸಮಸ್ಯೆಗೊಳಗಾದರೆ ಅತ್ಯಂತ ಪರಿಣಾಮಕಾರಿಯಾಗಿ ಅತಿ ಶೀಘ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶಿಷ್ಟ ಪೇಯ ಇದು ಅಂತ ಹೇಳ್ಬೋದು. ಸೊ ಒಂದು 2 ನಿಮಿಷದ ಕಾಲ ಹಾಲನ್ನು ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ 2 ರಿಂದ 3 ಕುದಿ ಬರಬೇಕು ಹಾಲು. ತದನಂತರ ಇದು ಸೇವನೆ ಮಾಡಲಿಕ್ಕೆ ಯೋಗ್ಯವಾಗಿ ಸಿದ್ಧವಾಗುತ್ತೆ. ಸರಳ ಮನೆಮದ್ದಾಗಿ ತೇಗಿನ ಸಮಸ್ಯೆಗೆ ಒಂದು ರಾಮಬಾಣವ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಇದನ್ನ ಫಿಲ್ಟರ್ ಮಾಡಬೇಕಾ ಅಥವಾ ಅದೇ ರೀತಿಯ ಕಂಟೆಂಟ್ಸ್ ಇದ್ರೂ ಹಾಗೆ ಸೇವನೆ ಮಾಡಬೇಕು? ಸಂಪೂರ್ಣವಾಗಿ ಕರಗಿ ಹೋಗಿರುತ್ತೆ. ಕೆಂಪು ಕಲ್ಲು ಸಕ್ಕರೆ ಪುಡಿ ರೂಪದಲ್ಲಿ ಹಾಕಬೇಕು. ಒಂದು ಚೂರು ಗಡ್ಡೆ ರೂಪಾಂತರದಲ್ಲಿದ್ದರೂ ಸಹಿತ 2 ನಿಮಿಷ ಬಿಸಿಗೆ ಸಂಪೂರ್ಣವಾಗಿ ಕೆಂಪು ಕಲ್ಲು ಸಕ್ಕರೆ ಕರಗುತ್ತೆ ಅಂತಕ್ಕಂಥದ್ದು. ಒಂದು ಪ್ರಮುಖವಾದ ಅಂಶ ಏನು ಅಂದರೆ, ಪುಟ್ಟ ಮಕ್ಕಳಿಂದ ಹಿಡಿದು ಅತ್ಯಂತ ವಯೋವೃದ್ಧರವರೆಗೂ ಇದು ಎಲ್ಲರೂ ಸೇವನೆ ಮಾಡುವಂತಹ ಸರಳ ಸುಮಧುರ ಪೇಯ ಅಂತ ಹೇಳ್ತೀವಿ. ಹಾಲಿಂದ ಮಾಡಿರೋದ್ರಿಂದ ಮೇಲಿಂದ ಮೇಲೆ ಇದನ್ನು ಉಪಯೋಗ ಮಾಡಲಿಕ್ಕೆ ಸೂಕ್ತವಿಲ್ಲ. ಇದೊಂದು ನೆಗೆಟಿವ್ ಆಸ್ಪೆಕ್ಟು ಹೌದು. ಯಾಕಂದರೆ ಯಾವಾಗಲೂ ಇದನ್ನು ತಾಜಾ ರೂಪದಲ್ಲಿ ಮಾಡಿಕೊಂಡಾಗ್ಲೇ ಇದಕ್ಕೆ ಹೆಚ್ಚಿನ ಒಂದು ಪ್ರಯೋಜನ, ಆರೋಗ್ಯಕರ ಮತ್ತು ಲಾಭದಾಯಕ ಅಂತ ಹೇಳ್ಬೋದು. ತೇಗಿಗೆ ಮನೆ ಔಷಧ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು, ಕೆಂಪು ಕಲ್ಲು ಸಕ್ಕರೆ, ಒಣಶುಂಠಿ ಪುಡಿ. ಮಾಡುವ ವಿಧಾನ: ಚೆನ್ನಾಗಿ ಕಾದ ಹಾಲಿಗೆ 1 ಚಮಚ ಕೆಂಪು ಕಲ್ಲು ಸಕ್ಕರೆ, 1 ಚಮಚ ಒಣಶುಂಠಿ ಪುಡಿ ಹಾಕಿ ಚೆನ್ನಾಗಿ ಕಲಿಸಬೇಕು. 2 ರಿಂದ 3 ಕುದಿ ಬಂದ ನಂತರ ಈ ಮಿಶ್ರಣ ಕುಡಿದರೆ ತೇಗಿಗೆ ಪರಿಹಾರ ದೊರಕುವುದು. ಡಾಕ್ಟರ್ ಕಿಶೋರ್ ಅವರೇ, ಈಗ ಉದರ ಬಾಧೆ ಅಥವಾ ಹೊಟ್ಟೆ ನೋವು ಅಂತ ಏನು ಕರಿತೀವಿ, ಅದಕ್ಕೆ ಯಾವ ರೀತಿ ಮನೆ ವೈದ್ಯ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಹೊಟ್ಟೆ ನೋವು ಅಂದರೆ ಎಲ್ಲರಿಗೂ ಇರುವಂಥ ಒಂದು ಹಿಂಸೆ. ಸೊ ಶಾಸ್ತ್ರದಲ್ಲಿ ಲಶುನ ಕ್ಷೀರಪಾಕ ಅಂತ ಹೇಳಿ ಅದಕ್ಕೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಅನುಭೂತವಾಗಿ ಏನೆಲ್ಲ ಹೆಚ್ಚಿನ ಒಂದು ಲಾಭದಾಯಕವಾಗಿ ಒಂದು ಬೆಳ್ಳುಳ್ಳಿಯ ಮುಖಾಂತರವಾಗಿ, ಹಾಲಿನ ಮುಖಾಂತರವಾಗಿ, ನೀರನ್ನು ಸಹಯೋಗದೊಂದಿಗೆ ಏನೆಲ್ಲ ಮಾಡ್ಬೋದು ಅದರ ಪ್ರಯತ್ನ ಇವತ್ತು ಮಾಡೋಣ. ಆದರೆ ಕ್ಲಾಸಿಕಲ್ ಆಗಿ ಇರತಕ್ಕಂತಹ ಲಶುನ ಕ್ಷೀರಪಾಕಕ್ಕೂ ಈಗ ನಾವು ಮಾಡ್ತಾ ಇರೋದಕ್ಕೂ ಅನೇಕವಾದಂತಹ ಮಾರ್ಪಾಡುಗಳಿರೋದ್ರಿಂದ ಇದಕ್ಕೆ ಸಿದ್ಧಯೋಗ ಅಂತ ಹೇಳ್ಬೋದು. ವಿಶೇಷವಾಗಿ ಕೆಲವೊಂದು ಮಾರ್ಪಾಡುಗಳು ಏನು ಮಾಡಿದ್ದೀವಿ ಅಂದರೆ, ಇದಕ್ಕೆ ಅರಿಶಿಣವನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ 1 ಚಿಟಿಕೆಯಷ್ಟು, ಮತ್ತು ನೀರು ಮತ್ತು ಹಾಲಿನ ಪ್ರಮಾಣವನ್ನು ಕೆಲವೊಂದು ಚೂರು ವ್ಯತ್ಯಾಸಗಳಲ್ಲಿ ಮಾಡಿದ್ದೇವೆ. ಈ ಫೈನಾಗಿ ಪೇಸ್ಟ್ ಅಥವಾ ಚಟ್ನಿ ರೂಪಾಂತರದಲ್ಲಾಗುವಂತಹ ಬೆಳ್ಳುಳ್ಳಿ ಕಲ್ಲುವದಲ್ಲಿ ಕುಟ್ಟು ಮಾಡಿದಾಗ ಹೆಚ್ಚಾಗಿ ಅದರ ಆಕ್ಟಿವ್ ಪ್ರಿನ್ಸಿಪಲ್ ಬಿಡ್ತಕ್ಕಂಥ ಸಾಧ್ಯತೆಗಳಿವೆ. ಬೆಳ್ಳುಳ್ಳಿ ಅನೇಕರಿಗೆ ತನ್ನ ದುರ್ಗಂಧ ಅಥವಾ ತನ್ನ ವಾಸನೆಯಿಂದ ಅಪ್ರಿಯವಾಗಿದ್ದರೂ ವೈಜ್ಞಾನಿಕವಾಗಿ ಔಷಧಿಯುಕ್ತವಾಗಿ ಇರೋದರಿಂದ ಹೆಚ್ಚಾಗಿ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಉಲ್ಲೇಖವಿದೆ. ಶಿವನಿಂದ ನೇರವಾಗಿ ಬಂದಿರತಕ್ಕಂಥ ಒಂದು ತರಕಾರಿ ಈ ಬೆಳ್ಳುಳ್ಳಿ ಅಂತಲೂ ಪ್ರತೀತಿ ಇದೆ. ಷಡ್ರಸಗಳಲ್ಲಿ ಕೇವಲ 1 ರಸ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಇದಕ್ಕೆ ಲಶೋಣ ಅಂತ ಕೂಡ ನಾವು ಆಯುರ್ವೇದದಲ್ಲಿ ಕರಿತೀವಿ. ಅತ್ಯಂತ ಮೆಡಿಸಿನಲ್ ಪ್ರಾಪರ್ಟೀಸು ಹೆಚ್ಚಿನ ಪ್ರಮಾಣದಲ್ಲಿ, ಔಷಧಿಯುಕ್ತ ಗುಣಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಸರ್ವಶ್ರೇಷ್ಠವಾಗಿ ಇದನ್ನು ಔಷಧಿಯಾಗಿ ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಈ ಬೆಳ್ಳುಳ್ಳಿಯನ್ನು ಹೊಟ್ಟೆ ನೋವಿನ ನಿವಾರಣೆಗಾಗಿ ಹೇಗೆ ಉಪಯೋಗ ಮಾಡ್ಬೋದು ಅಂತ ನೋಡೋಣ. ಸುಮಾರು 100 ml ಹಾಲಿಗೆ 200 ml ಅಷ್ಟು ನೀರನ್ನು ಹಾಕ್ತೀವಿ. ಶಾಸ್ತ್ರೋಕ್ತವಾಗಿ ನಾವು ಈ ಲಶುನ ಕ್ಷೀರಪಾಕವನ್ನು ಮಾಡುವಾಗ ಅರಿಶಿಣವನ್ನು ಹಾಕೋದಿಲ್ಲ. 1 ಭಾಗ ಬೆಳ್ಳುಳ್ಳಿಗೆ 8 ಭಾಗ ಹಾಲು, 32 ಭಾಗ ನೀರನ್ನು ಹಾಕ್ತೀವಿ. 32 ಭಾಗ ನೀರು ಹಿಂಗೆ ಹೋಗುವವರೆಗೂ ಅದನ್ನು ಕುದಿಸ್ತೀವಿ. ಹಿಂಗಿದ ನಂತರ ಆ ಬೆಳ್ಳುಳ್ಳಿ ಹಾಲನ್ನು ಸೇವನೆ ಮಾಡತಕ್ಕಂಥದ್ದು ಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ಉಲ್ಲೇಖ. ಇಲ್ಲಿ ಕೆಲವೊಂದು ಮಾರ್ಪಾಡುಗಳು ಅನುಭೂತವಾಗಿ ಬರ್ತಕ್ಕಂತಹ ಪದ್ಧತಿಗಳನ್ನು ಅಳವಡಿಸಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದಾಗ ಹೆಚ್ಚಿನ ಒಂದು ಪ್ರಯೋಜನ. ಅದಕ್ಕೆ ತನ್ನದಾದಂತಹ ವಿಶಿಷ್ಟ ಸ್ಥಾನಮಾನ ಆಯುರ್ವೇದದಲ್ಲಿದೆ. ಅದನ್ನು ಕೂಡ ನಾವು ಔಷಧಿಯಾಗಿ, ದಿವ್ಯೌಷಧಿಯಾಗಿ, ಅತ್ಯಂತ ಪರಿಣಾಮಕಾರಿಯಾದಂತಹ ಔಷಧಿಯಾಗಿ ಕೂಡ ಪ್ರಯೋಗವನ್ನು ಮಾಡಿದ್ವಿ. ಈ ಫಾರ್ಮುಲೇಷನ್ ಕೂಡ ಸ್ವಲ್ಪ ಡಿವಿಯೇಷನ್ ಇರೋದ್ರಿಂದ ಇದಕ್ಕೆ ತನ್ನದಂತಹ ವಿಶಿಷ್ಟ ಅನ್ಯ ಮಹತ್ವ ಇರೋದ್ರಿಂದ ಇವತ್ತು ಇದನ್ನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ. ಸೊ ಹಾಲು ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ 1 ಚಮಚದಷ್ಟು ಈ ಬೆಳ್ಳುಳ್ಳಿ ಪೇಸ್ಟ್ ನಾವೇನು ಕಲ್ಕ ಅಥವಾ ಒರಳಲ್ಲಿ ಕುಟ್ಟಿ ರೆಡಿ ಮಾಡಿದ್ದೀವಿ. ಆ ಸಿದ್ಧವಾಗಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಅದನ್ನು ಹಾಕ್ತಕ್ಕಂಥದ್ದು. ಸೊ
ಮನೆ ಮದ್ದುಗಳಲ್ಲಿ ಅನೇಕ ವಿಧವಾದಂತಹ ಸಂದರ್ಭದಲ್ಲಿ ಆಯುರ್ವೇದದ ಉಲ್ಲೇಖಗಳಲ್ಲಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಅನೇಕ ಶತಮಾನಗಳಿಂದ ಅನೇಕ ತಲೆಮಾರುಗಳಿಂದ ಬಂದಕ್ಕಂತಹ ಈ ಮನೆ ವೈದ್ಯ ಅಥವಾ ಮನೆ ಮದ್ದುಗಳು ಕೂಡ ನಿಮಗೆ ತಲುಪಬೇಕು. ಆಯುರ್ವೇದದಲ್ಲಿ ಏನು ಮೂಲ ಸೂತ್ರಗಳಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ಪದ್ಧತಿಗಳ ಜೊತೆಗೆ ಅನ್ಯ ಪದ್ಧತಿಗಳ ಪರಿಚಯ ಕೂಡ ನಿಮ್ಗೆ ಆಗಬೇಕು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ. ಹಾಲು ಮತ್ತು ನೀರು ಕುದಿತಾ ಇದೆ, ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀವಿ. ಇದಕ್ಕೆ ಸುಮಾರು 2 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ತದನಂತರ ಚೆನ್ನಾಗಿ ಕಲಕ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ನಿಧಾನವಾಗಿ ಕುದ್ದಾಗ ಹಾಗೆಯೇ ನೀರು ಇಂಗಿದಾಗ ಹಾಲು ಗಟ್ಟಿಯಾಗ್ತಾ ಬರುತ್ತೆ. ಇದು ಸಾಮಾನ್ಯವಾಗಿ ಬಹುಶಃ ಯಾರೂ ಹಾಲು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಕುದಿಸ್ತಕ್ಕಂತಹ ಪ್ರಯತ್ನ ನಾವು ಮನೆಯಲ್ಲಿ ಮಾಡಿರೋದಿಲ್ಲ. ಬೆಳ್ಳುಳ್ಳಿ ಪ್ರಿಯರಿಗೆ ಕೇಳಿ ಮಾಡಿಸಿದಂತಹ ಪೇಯ ಇದು ಅಂತ ಹೇಳ್ಬೋದು. ಬೆಳ್ಳುಳ್ಳಿ ಇಷ್ಟ ಆಗದೆ ಇರತಕ್ಕಂಥವ್ರು ಅಥವಾ ಬೆಳ್ಳುಳ್ಳಿಯ ವಾಸನೆಯನ್ನು ಸಹಿಸದೇ ಇರತಕ್ಕಂಥವ್ರು ಕೂಡ ಇದರ ರುಚಿ ಒಮ್ಮೆ ನೋಡಿದರೆ ಖಂಡಿತವಾಗಲೂ ಮುಂದೆ ತಮ್ಮ ಜೀವನದಲ್ಲಿ ಬೆಳ್ಳುಳ್ಳಿಯನ್ನು ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ಬೋದು. ಆಮಾಶಯ ಶೂಲೆಗೆ ಅತ್ಯಂತ ರಾಮಬಾಣವನ್ನು ಕೆಲಸ ಮಾಡತಕ್ಕಂಥ ಅಡಿಗೆ ಮನೆಯ ವೈದ್ಯ ಈ ಇರುವಂತಹ ಮನೆ ಮದ್ದು. ಹೊಟ್ಟೆ ನೋವಿಗೆ ಮನೆ ಔಷಧ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು, ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ. ಮಾಡುವ ವಿಧಾನ: 100 ml ಹಾಲಿಗೆ 200 ml ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ನಂತರ 1 ಚಮಚ ಬೆಳ್ಳುಳ್ಳಿ ಪೇಸ್ಟ್, 2 ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸಬೇಕು. ನೀರು ಇಂಗಿ ಹಾಲು ಗಟ್ಟಿಯಾದಾಗ ಇದನ್ನು ಕುಡಿಯಬಹುದು.